ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಬೇಸರಗೊಂಡ ಸೊರಬ ವಿಧಾನಸಭಾ ಕ್ಷೇತ್ರದ ಮತದಾರ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಎಲ್ಲದರ ಬೆಲೆ ಕಡಿಮೆ ಮಾಡುತ್ತಾರೆ. ಚುನಾವಣೆಗೆ ಮತ ಕೇಳಲು ಬಂದಂತ ರಾಜಕಾರಣಿಗಳು ಚುನಾವಣೆ ಆದ ನಂತರ ನಮ್ಮ ಯಾವ ಸಮಸ್ಯೆಗಳಿಗೂ ಸ್ಪಂದಿಸುವುದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಸೊರಬ ಮತದಾರರು. ಪೆಟ್ರೋಲಿಂದ ಹಿಡಿದು ಗ್ಯಾಸ್, CNG ಎಲ್ಲ ಜಾಸ್ತಿ ಆಗಿದೆ. ಅದರಿಂದ ಎಲ್ಲ ಜನಗಳಿಗೆ, ಬಡವರಿಗೆ ಮತ್ತೆ ರೈತರಿಗೆ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ. ಎಲ್ಲ ರೇಟು ಜಾಸ್ತಿ ಆಗಿದೆ. ಹಾಗಾದ್ರೆ ತುಂಬಾ ಕಷ್ಟ ಆಗತ್ತೆ ಜನಗಳಿಗೆ. ಅದನ್ನ ಒಂದ್ ಸ್ವಲ್ಪ ಸರ್ಕಾರದವರು ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಮಾಡಬೇಕು. ಅದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಜನಗಳಿಗೆಲ್ಲ ಸ್ವಲ್ಪ ಸಹಾಯ ಆಗತ್ತೆ, ಎಲ್ಲರಿಗೂ ಹೆಲ್ಪ್ ಆಗತ್ತೆ, ಒಳ್ಳೇದಾಗತ್ತೆ. ಅವ್ರ ಅನುಕೂಲಕ್ಕೋಸ್ಕರ ಎಲ್ಲರನ್ನು ಯೂಸ್ ಮಾಡ್ಕೊಂತಿದ್ದಾರೆ. ಮತ್ತೆ ಅದು ಗೃಹಲಕ್ಷ್ಮಿ, ಆ ಲಕ್ಷ್ಮಿ ಎಲ್ಲದೂ ಕೊಟ್ಬಿಟ್ಟು ಎಲ್ಲ ಎಣ್ಣೆ ಮೇಲೆ, ಪೆಟ್ರೋಲ್ ಮೇಲೆ, CNG ಮೇಲೆ ಎಲ್ಲ ಜಾಸ್ತಿ ಮಾಡ್ತಿದ್ದಾರೆ. ಅವರು ಅಲ್ಲಿಂದ ತೆಗೆದು ಅಲ್ಲಿ ಹಾಕ್ತಿದ್ದಾರೆ ಅಷ್ಟೇ. ಇಲ್ಲಿ ಒಂದು ಬಂಕಿನ ವ್ಯವಸ್ಥೆನೆಲ್ಲ ಏನಿಲ್ಲ. ಗ್ಯಾಸ್ ಅಲ್ಲೇ ಗಾಡಿ ಓಡ್ತಾ ಇದೆ. ಒಂದ್ ಕಡೆ ಪೆಟ್ರೋಲ್ ಡೀಸೆಲ್ ದರ ದಿನನೇ ಗಟ್ಟಿಗೆ ಏರ್ತಾ ಇದೆ. ಇವತ್ತಿನ ಪರಿಸ್ಥಿತಿ ನಾವು ಇಲ್ಲಿ 500 ದುಡಿದ್ರೆ ದಿನಕ್ಕೆ ಬಹಳ ಆಯ್ತು. ಹೆಚ್ಚು ಕಮ್ಮಿ 100-200 ಜಾಸ್ತಿ ನಮ್ಮ ಇವತ್ತಿನ ದಂಧೆಯಲ್ಲಿ ನಾವು ಮಾಡ್ತಾ ಹೋಗ್ತಾ ಇರೋದು. ಈಗ 925 ಇದ್ದದ್ದು ಈಗ 1000 ಆಗಿದೆ. 1000 ಆಗಿರೋದನ್ನ ಈ ಮಧ್ಯವರ್ತಿಗಳು ಈಗ ನಮ್ಮನ್ನ ಸಿಲಿಂಡರ್ ಬೇಕಂತ ಕೇಳಿದಾಗ 2000, 2500 ಹೇಳ್ತಿದ್ದಾರೆ. ನಾವು ಅವರು 2-2.5 ಕೊಟ್ಟು ನಾವು ಹಾಕಿದಾಗ ನಾವು ಕಸ್ಟಮರ್ ಎಲ್ಲ ಹಾಕಿದ್ರೆ ಆ ದಂಧೆಯನ್ನ ನಮ್ಮ ಇಲ್ಲಿ ಗ್ರಾಮೀಣ ಪ್ರದೇಶ ಇಲ್ಲಿ ಯಾರು ಕೊಡಲ್ಲ. 10 ರೂಪಾಯಿ ಜಾಸ್ತಿ ಕೊಡಲ್ಲ. ನಮ್ದು ಹೊಟ್ಟೆ ಪಾಡಿಗಾಗಿ ನಾವು 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಏನಪ್ಪ ನೀನು ಹಿಂಗೆ ಮಾಡ್ತೀವಿ ಅಂತ ನಮಗೆ ಇದು ಮಾಡ್ತಾರೆ. ಅವ್ಯವಸ್ಥೆ ತುಂಬಾ ಆಗಿದೆ. ಸರ್ಕಾರ ಇದು ಮಂದಟ್ಟು ಇದು ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ದಿನ ಪೆಟ್ರೋಲ್, ಡೀಸೆಲ್, ಗ್ಯಾಸು ಅವ್ಯವಸ್ಥೆ ಆಗಿರೋದ್ರಿಂದ ನಮಗೆ ಸರ್ಕಾರದಿಂದ ಏನಾದ್ರು ಎಲ್ಲ ಬೆನಿಫಿಟ್ ಅಲ್ಲೂ ಒಂದೊಂದು ಕಡೆ ಆಟೋ ಡ್ರೈವರ್ಗೆ, ಮತ್ತೊಂದು ಮುಗಂದರಿಗೆ ಒಂದು ಕಿಟ್ಟು, ಮತ್ತೊಂದು ಮುಗಂದ ಅಂತ ಕೊಡ್ತಾರೆ. ನಮ್ಮ ಸೊರಬದಲ್ಲಿ ಇದುವರೆಗೆ ನಾವು ನೋಡಿದಂಗೆ 20 ವರ್ಷದಿಂದ ನಾವು ಈ ದಂಧೆಗೆ ಬಂದು 20-22 ವರ್ಷ ಆಯ್ತು. ಇದುವರೆಗೆ ಅಂಥದನ್ನು ನಾವು ಕಾಣಲೇ ಇಲ್ಲ. ಎಲ್ಲ ನಾವು ಯಾವ್ರು ಇವರು ಅಂತ ಹೇಳಿ ಯಾವ ಸರ್ಕಾರ ಅಂತ ಹೇಳಲಿಕ್ಕೆ ಹೋಗಲ್ಲ. ಈಗ ಇರ್ತಕ್ಕಂಥವ್ರು ನಮ್ಮನ್ನ ಸ್ವಲ್ಪ ಆಟೋ ಚಾಲಕರನ್ನ ಮತ್ತು ಅಮಾಯಕರನ್ನ ಸ್ವಲ್ಪ ನೋಡಿ ನಮ್ಮನ್ನ ಒಂದು ಕಣ್ಣಲ್ಲಿ ನೋಡಿ ನಮ್ಮನ್ನ ಸಹಕರಿಸ್ಬೇಕು. ಹಾಗೆ ಈ ದರ ದಿನ ಈ ಚಿನ್ನ ಬೆಳ್ಳಿ ಅದನ್ನ ಅಥವಾ ಕಡಿಮೆ ಮಾಡಿ ಈ ಪೆಟ್ರೋಲ್ ಡೀಸೆಲ್ ಅನ್ನ ಸ್ವಲ್ಪ ಮಿತಿಯಾಗಿ ಓಡಿಸಿ ಅಂತಾರೆ ನಮ್ಮ ಮೋದಿ ಸರ್. ಅದೆಲ್ಲ ಆಗ್ಲಿಕ್ಕಿಲ್ಲ. ದಿನ ಜೀವನ ಹೆಂಗ್ ಸಾಗ್ಬೇಕು ಅದು ಸಾಗ್ಲೇಬೇಕು. ಈಗ ನಮಗೆ ಪೆಟ್ರೋಲ್ ಡೀಸೆಲ್ 100 ರೂಪಾಯಿ 50 ರೂಪಾಯಿ 2 ಲೀಟರ್ ಕೊಟ್ರಿ ಅಂತೇಳಿ ನಾವು ಸುಮ್ಮನೆ ದೇಶ ಸುತ್ತಲಿಕ್ಕೆ ಹೋಗಲ್ಲ. ನಾವು ಆರ್ಥಿಕ ಪರಿಸ್ಥಿತಿ ಹೆಂಗಿದೆ ಹಂಗೆ ನಾವೀಗ ಊಟ ಎಷ್ಟು ಮಾಡ್ಬೇಕು ಅಷ್ಟೇ ಮಾಡ್ಬೇಕಾಗತ್ತೆ. ಕಡಿಮೆ ಇದೆ ಅಂತೇಳಿ ಜಾಸ್ತಿ ತಿನ್ನಕ್ಕಾಗಲ್ಲ, ಜಾಸ್ತಿ ಇದೆ ಅಂತ ಕಡಿಮೆ ತಿನ್ಲಿಕ್ಕೂ ಆಗಲ್ಲ. ಈ ಸರ್ಕಾರ ಇದನ್ನ ಮಂದಟ್ಟೆ ಮಾಡಿ ಒಂದು ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಈಗ ಆಟೋದವ್ರೇ ಆಗಲಿ ಮತ್ತೊಬ್ಬರೇ ಆಗಲಿ ಪೆಟ್ರೋಲ್ ರೇಟು ಜಾಸ್ತಿ ಮಾಡಿದ್ರೆ ಅವ್ರ ಜೀವನ ಮಾಡೋದಾರ ಯಾವ ರೀತಿ ಮಾಡಬೇಕು? ಬಾಡಿಗೆ ಜಾಸ್ತಿ ಕೇಳಿದ್ರೆ ಯಾರು ಪ್ಯಾಸೆಂಜರ್ ಬಾಡಿಗೆ ಯಾರು ಜಾಸ್ತಿ ಕೊಡಲ್ಲ. ಆ ರೀತಿಯಾಗಿ ಅವರು ಯೋಚನೆ ಮಾಡಬೇಕು. ಪೆಟ್ರೋಲ್ ಡೀಸೆಲ್ಗೆ ಬೆಲೆ ಇಳಿಕೆ ಮಾಡಬೇಕು ಅನ್ನೋದು ಅವರಲ್ಲಿ ನಮ್ಮ ಸರ್ಕಾರದವರಿಗೆ ಬೇಕು. ಸರ್ಕಾರಕ್ಕೆ ಇದೇ ರೀತಿ ಮಾಡಿದ್ರೆ ಬಹಿಷ್ಕಾರ ಹಾಕಕ್ ಬಯಸ್ತೇವೆ, ಮತ್ತಿನ್ನೇನು ಇಲ್ಲ. ಕಡಿಮೆ ಮಾಡಿದ್ರೆ ಅಡ್ಡಿ ಇಲ್ಲ. ಅಡೂರ್ ಬಡವ್ರು ಇರ್ತಾರ, ಕೂಲಿಕಾರ್ ಇರ್ತಾರ, ಅವ್ರೆಲ್ಲ ಜೀವನ ಮಾಡೋದ್ ಕಷ್ಟ ಅಲ್ರಿ. ಈಗ ಬಸ್ಸಿಗೆ ನೋಡಿದ್ರೆ 40 ರೂಪಾಯಿ ಕೊಡ್ಬೇಕು. ಇದ್ದವ್ರು ಇರ್ತಾರ, ಇಲ್ದವ್ರು ಇರ್ತಾರ, ಹೆಂಗ್ ಮಾಡ್ತಾರ ಹೇಳ್ರಿ? ಬಡವ್ರು ಜೀವನ ಮಾಡ್ತಾರ, ಏನ್ ಯಾವ್ದಂತ ಮಾಡ್ತಾರ? ಬಡವ್ರ ಕಷ್ಟ ಅಲ್ಲ. ಹಂಗಾಗಿ ಇವತ್ತು ಎಲ್ಲದೂ ರೇಟ್ ಎಲ್ಲ ಕಡಿಮೆ ಮಾಡೋದು ಸ್ವಲ್ಪ ಅಂತ ಕೇಳ್ತಾ ಇದಾರೆ ಎಲ್ಲ. ಕೇಂದ್ರ ಸರ್ಕಾರ ಮೇಲೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡೋದ್ರಿಂದ ನಮ್ಮ ಕ್ಯಾಬ್ನಿಗೆ ಬಹಳ ಸಮಸ್ಯೆ ಆಗ್ತಾ ಇದೆ. ಕ್ಯಾಬ್ ಓಡ್ಸಕ್ ಆಗ್ತಿಲ್ಲ. ರೇಟನ್ನು ನಾವು ಜಾಸ್ತಿ ಹೇಳಿದ ತಕ್ಷಣ ಬರೋದೇ ಇಲ್ಲ ಬಾಡಿಗೆಯವರು. ರೇಟ್ ಜಾಸ್ತಿ ಆಯ್ತು, ಹಿಂಗಾಯ್ತು, ಕಮ್ಮಿ ರೇಟಿಗೆ ಬರ್ತಾರೆ ಹಿಂಗೆಲ್ಲ ಹೇಳ್ತಾರೆ. ಹಾಗಾಗಿ ಕೇಂದ್ರ ಸರ್ಕಾರ ಮಾಡಿರೋದು ಬಹಳ ಇದು ಅನ್ಯಾಯ ಆಗ್ತಿದೆ. ಸಣ್ಣ ಜನರಿಗೆ ಏನೋ ವಾರದಲ್ಲಿ 1-2 ಮಾಡಬಹುದು. ಆದ್ರೆ ಈ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ 1-2 ಮಾಡಕ್ಕೂ ಆಗ್ತಾ ಇಲ್ಲ. ಈಗ ಜೀವನ ನಡೆಸೋದೇ ಕಷ್ಟ ಇದೆ. ಗಾಡಿ ಓಡಿದ್ರೆ ಇಲ್ಲ ಅಂದ್ರೆ ಜೀವನನೇ ನಡೆಯೋದು ಕಷ್ಟ ಇದೆ. ನಮ್ಮಂತ ಬಡವರಿಗೆ ಅವರೆಲ್ಲ ತಿಳ್ಕೊಬೇಕು. ನಾವೇನು ಹೇಳಕ್ ಆಗಲ್ಲ. ಸರ್ಕಾರದಿಂದ ಅವ್ರಿಗೆ ಗೊತ್ತಾಗ್ಬೇಕು ಬಡವರೆಲ್ಲ ಹೆಂಗೆ ಜೀವನ ಮಾಡ್ಬೇಕು. ಏನಾರು ಒಂದ್ ರೈತ ಒಬ್ರು ಏನಾರು ತರಕ್ ಹೋಗ್ಬೇಕು. ನಾವೇನ್ ಗೌರ್ಮೆಂಟ್ ನೌಕರಿ ಇಲ್ಲ ನಮ್ಗೇನು, ಕೂಲಿ ಮಾಡದೆ ಅವ್ರು ತಿಳ್ಕೊಬೇಕಪ್ಪ. ನಾವೇನು ಹೇಳಕ್ ಆಗಲ್ಲ. ಅವ್ರಿಗೆಲ್ಲ ಅದೆಲ್ಲ ಕಮ್ಮಿ ಮಾಡಂಗಿ ಫಸ್ಟ್ ಮಾಡಕ್ ಹೇಳ್ರಿ. ಸಿಲಿಂಡರ್ ಸಿಗ್ತಾ ಇಲ್ಲ. ಅದ್ರಕ್ಕೂ ಇಲ್ಲಿ ಅಂತೂ ಭಾರಿ ಇದಾಗ್ಬಿಟ್ಟೈತಿ ಸಿಲಿಂಡರ್. ನಾವು ಹೋಗಿ ಆಫೀಸಿಗೆ ಕೇಳಿ ತಗೊಳ್ತಾ ಇದ್ದೀವಿ. ಸರ್ಕಾರನ ಪರಿಹಾರ ಮಾಡ್ಬೇಕದ.
ಪರಿಹಾರ ಮಾಡ್ತಾನೆ ಇಲ್ಲ, ಮತ್ತು ಅದು ಮುಂದುವರಿತಾನೆ ಐತಿ. ಆ ಏನ್ ನಾವ್ ಹೇಳಿದ್ರು ಏನ್ ಪ್ರಯೋಜನನೂ ಇಲ್ಲ. ಮತ್ತು ರೇಟ್ ಜಾಸ್ತಿನೇ ಆಗ್ತೈತಿ ಎಲ್ಲಾದ್ನು. ಇದು ಬಂಗಾರದ ಅಂಗಡಿಗಂತೂ ಹೋಗಂಗೆ ಇಲ್ಲ. ಓಟ್ ಕೇಳಕ್ ಬರ್ತಾರು, ಅವಾಗೇನ್ ಯಾವ್ದು ಸುದ್ದಿ ಇರಲ್ಲ, ಸಿದಿರಲ್ಲ. ಎಲ್ಲ ಕಡಿಮೆ ಮಾಡ್ತಾರ ಎಲೆಕ್ಷನ್ ಟೈಮಲ್ಲಿ. ಆಮೇಲೆ ಮನೆ ಹತ್ರನೂ ಬರಲ್ಲ, ಏನ್ ಪರಿಹಾರನೂ ಇದು ಮಾಡಲ್ಲ, ಏನ್ ಕಷ್ಟನೂ ಕೇಳಲ್ಲ ಯಾರು.